ಹಾಯ್ ಗೈಸ್, ನಾನು ನಿಮ್ಮ ಕನ್ನಡ ವಿಶ್ವಟೆಕ್ ಸುರೇಶ್ ಮಾತಾಡ್ತಾಯಿದ್ದೀನಿ. ನಾನು ಫಸ್ಟ್ ಡೆಮೋ ನೋಡ್ಕೊಂಬರೋಣ. ಈ ಥರ ನೀವು ಎಡಿಟ್ ಮಾಡಬೇಕಂತಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಈ PNG ಆಲ್ ಲಿಂಕ್ಸ್ ಎಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇನೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಯಾವ ಥರ ಎಡಿಟ್ ಮಾಡಬೇಕು ಬನ್ನಿ ನಾನು ತೋರಿಸ್ಕೊಡ್ತೇನೆ. ಫಸ್ಟು ಕಾಯಿನ್ ಮಾಸ್ಟರ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ 9x16 ಮೇಲೆ ಕ್ಲಿಕ್ ಮಾಡಿ ಕ್ರೆಡಿಟು. ಅದಾದಮೇಲೆ ನಾನು ಕೊಟ್ಟಿರೋ PNGನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಫುಲ್ಲಾಗಿ ಆ್ಯಡ್ ಮಾಡ್ಕೊಳ್ಳಿ. 30 ಸೆಕೆಂಡ್ಸ್ವರೆಗೂ ಈ ಥರ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಫ್ರಂಟಿಗೆ ಬನ್ನಿ. ಪ್ಯಾನ್ ಆ್ಯಂಡ್ ಜೂಮ್ ಮೇಲೆ ಕ್ಲಿಕ್ ಮಾಡಿ ಈಸ್ಕೊಲ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಝೂಮ್ ಮಾಡ್ಕೊಳ್ಳಿ. 16:9 ಬರೋರು ಝೂಮ್ ಮಾಡ್ಕೊಳ್ಳಿ. ಓಕೆ, ಈಗ ಕೆಳಗೆ ಬಂದುಬಿಟ್ಟು ವಿಗ್ನೇಟ್ ಅಂತಿದೆಯಲ್ಲ ಅದನ್ನ ಆನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಈಗ ಲೇಯರು ಮೀಡಿಯಾ. ಅದಾದಮೇಲೆ ಕೊಟ್ಟಿರೋ ಬ್ಲೂ ಕಲರ್ PNGನ ಆ್ಯಡ್ ಮಾಡ್ಕೊಳ್ಳಿ. ಲೈಟ್ ಎಮೋಷನ್ನ ನಾನು ಆ್ಯಡ್ ಮಾಡ್ತೀನಿ ರೀ, ಒಂದು ನಿಮಿಷ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ, ಉದ್ದ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಆ್ಯಡ್ ಮಾಡಿ ಕರೆಕ್ಟಾಗಿ ಆ್ಯಡ್ ಮಾಡಿಬಿಟ್ಟು 30 ಸೆಕೆಂಡ್ನ ಇದನ್ನು ಫುಲ್ ಹೇಳ್ಕೊಳ್ಳಿ. 30 ಸೆಕೆಂಡ್ ಇಟ್ಬೇಡಿ. ಫಿನಿಶ್ ಆಯಿತು. ಮತ್ತು ಲೇಯರು ಮೀಡಿಯಾ. ಈಗ ಲಿರಿಕಲ್ ವಿಡಿಯೋ ಆ್ಯಡ್ ಮಾಡ್ಕೊಳ್ಳಿ. ಲಿರಿಕಲ್ ವಿಡಿಯೋ ನಾನು ಕೊಟ್ಟಿದ್ದೀನಲ್ಲ ಟೆಲಿಗ್ರಾಮಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಇದನ್ನು ಕ್ರಾಪ್ ಮಾಡ್ಕೋಬೇಕು ನೀವು. ಅಲ್ಲಿ ಸಿಂಬಲ್ ಇದೆ, ಅದು ಸಿಂಬಲ್ನ ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡಿಕೊಂಡು ರೈಟ್ ಮೇಲೆ ಕ್ಲಿಕ್ ಕೊಟ್ಬಿಡಿ. ಓಕೆ, ಇದರ ಬಂತು. ಈಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ನ ಅಪ್ಲೈ ಮಾಡಿ. ಓಕೆ, ಈಗ ನೋಡಿ ಕಾಣಿಸುತ್ತೆ. ಈಗ ಲಿರಿಕಲ್ ವಿಡಿಯೋ ಕಾಣಿಸುತ್ತೆ. ಈಗ ಏನು ಮಾಡಬೇಕಂತಂದರೆ ಅಡ್ಜಸ್ಟ್ಮೆಂಟಲ್ಲಿ ಹೋಗಿ ಸ್ಟಡಸನ್ ಫುಲ್ ಮಾಡಿ ಕಾಂಟ್ರಾಸ್ಟ್ ಒಂದು 30 ಮಾಡಿ. ಓಕೆ, ನಾನು ಕ್ಲಿಕ್ ಮಾಡಿ ನೀವು ನಿಮ್ಗೆ ಎಷ್ಟಿಗೆ ಬೇಕೋ ಅಷ್ಟನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡೋದು ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬ್ಯಾಕ್ ಬಂದುಬಿಡಿ. ಫುಲ್ ಬ್ಯಾಕ್ ಬನ್ನಿ. ಫುಲ್ ಬ್ಯಾಕ್ ಬಂದಾದಮೇಲೆ ನೋಡಿ ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹೊಸ ವಿಡಿಯೋಗಳನ್ನೆಲ್ಲ ನಾವು ಹಾಕ್ತಾಯಿರ್ತೀವಿ. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಬಂದು ನೀವು ಯಾವ ಫೋಟೋನ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಆ ಫೋಟೋನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದಾದಮೇಲೆ ಈ ಥರ ಕೆಳಗೆ ಬನ್ನಿ. ಮೈಕ್ ರಿಮೂವ್ ಅಂತಿರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಫೋಟೋದು ಬ್ಯಾಕ್ಗ್ರೌಂಡು ಹೋಗ್ಬಿಡುತ್ತೆ. ಈಗ ನೋಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಈ ಥರ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಫೋಟೋ ಕಾಣಿಸ್ಬೇಕು. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಹಿಂದೆ ಬನ್ನಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ ಇನ್ಯಾನಿಮೇಷನಲ್ಲಿ ಬಂದುಬಿಟ್ಟು ಕನ್ವರ್ಜೆನ್ಷನ್ ಅಂತ ಇರುತ್ತೆ. ಅದೇನೋ ಇದೆ, ಅದನ್ನ ಕ್ಲಿಕ್ ಮಾಡಿ ಈ ಥರ ವಿಡಿಯೋ ನೋಡಿ. ಲಿರಿಕಲ್ ವಿಡಿಯೋ ಎಲ್ಲಿವರೆಗಿದೆ ಅಲ್ಲಿವರೆಗೂ ನೀವು ಎಲ್ಲದನ್ನು ಕಟ್ ಮಾಡಿಬಿಡಿ. ಕಟ್ಟರ್ ಮೇಲೆ ಹೋಗ್ಬಿಟ್ಟು ಟ್ರಿಮ್ ರೈಟ್ ಅಂತ ಕ್ಲಿಕ್ ಮಾಡ್ಕೊಂಬಿಡಿ. ಸೀಸರ್ ಮೇಲೆ ಹೋಗ್ಬಿಟ್ಟು ಓಕೆ. ಇವಾಗ ಫೋಟೋನ ಫುಲ್ ಅದು ಲಿರಿಕಲ್ ವಿಡಿಯೋ ಎಲ್ಲಿವರೆಗಿದೆ ಅಲ್ಲಿವರೆಗೂ ಇದನ್ನು ಈ ಥರ ಆ್ಯಡ್ ಮಾಡ್ಕೊತ ಹೋಗಿ. ಈ ಥರ ಆ್ಯಡ್ ಆಗುತ್ತೆ. ಫುಲ್ಲಾಗಿ ಆ್ಯಡ್ ಮಾಡಿ ಕರೆಕ್ಟಾಗಿ ಅಲ್ಲಿಗೇನು ಲಿರಿಕಲ್ ವಿಡಿಯೋಗಿದೆ ಅಲ್ಲಿವರೆಗೂ ಆ್ಯಡ್ ಮಾಡಿಬಿಟ್ಟು ಈಗ ನೋಡಿ ಈ ಥರ ಬರುತ್ತೆ. ಈಗ ನೋಡಿ ಈ ಥರ ಕಾಣಿಸುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಸ್ಟೇಟಸ್ ಆಗಲಿ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಂಡಿಂಗ್ ವಿಡಿಯೋ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಾನು ಇದನ್ನು ಯಾವ ಥರ ಸೇವ್ ಮಾಡ್ಕೋಬೇಕಂತಂದರೆ ಇಲ್ಲಿ ಸೇವ್ ವಿಡಿಯೋ ಅಂತಿದೆ ಅಲ್ಲ, ಇದ್ರ ಮೇಲೆ ಅಪ್ಲೈ ಮಾಡಿ ಸೇವಿಂಗ್ ಆಗ್ತಾಯಿದೆ. ನಂದು ಕನ್ನಡ ವಿಶ್ವಟೆಕ್ ಸುರೇಶ್ ಅನ್ನೋ ಚಾನಲ್ ಇದೆ. ಇಂಥ ಹೊಸ ವಿಡಿಯೋಗೆ
ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತೆ. ನೀವು ಹೊಸ ವೀಡಿಯೋನೆಲ್ಲ ಎಡಿಟ್ ಮಾಡ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್.